ನೋಡಿ, ಇದು ಮೊದಲನೇ ದೇವಸ್ಥಾನ ಇಂದ್ರಲಿಂಗಂ ಅಂತ. ಸೊ ಇಂದ್ರಲಿಂಗಂ ದರ್ಶನ ಮಾಡ್ಕೊಳ್ಳೋದ್ರಿಂದ ಧೈರ್ಯ ಸಿಗುತ್ತೆ ಮತ್ತು ಸಕ್ಸಸ್ ಸಿಗುತ್ತೆ ಅಂತ ಹೇಳ್ತಾರೆ. ನೋಡಿ, ಅಗ್ನಿಲಿಂಗಂ ದರ್ಶನ ಮಾಡೋದ್ರಿಂದ ಹಳೆ ಕರ್ಮಗಳೆಲ್ಲ ದಹಿಸಿ ಹೋಗಿ ಹೊಸ ಜೀವನ ಶುರುವಾಗುತ್ತೆ ಅಂತ, ಮತ್ತು ಕಾಯಿಲೆಗಳು ವಾಸಿಯಾಗುತ್ತೆ ಅಂತ. ಈ ನೋಡಿ, ಯಮನಿಂದ ಪ್ರತಿಷ್ಠಾಪಿತವಾದಂತಹ ಲಿಂಗ ಇದು. ಈ ದೇವಸ್ಥಾನನ ದರ್ಶನ ಮಾಡಿಕೊಂಡ್ರೆ ಅಪಮೃತ್ಯು ದೋಷಗಳು ಹೋಗುತ್ತೆ ಅಂತ ಹೇಳ್ತಾರೆ. ನೋಡಿ, ಇದು ನೈಋತಿ ಲಿಂಗಂ. ಈ ದೇವಾಲಯದಲ್ಲಿ ಶಿವನ ದರ್ಶನ ಮಾಡ್ಕೊಳ್ಳೋದ್ರಿಂದ ನೆಗೆಟಿವ್ ಎನರ್ಜಿ ಹೋಗುತ್ತೆ ಬಾಡಿಲಿರೋದು ಅಂತ ಹೇಳ್ತಾರೆ. ನೋಡಿ, ಇದು ವರುಣಲಿಂಗ. ಇಲ್ಲಿ ಶಿವನನ್ನು ದರ್ಶನ ಮಾಡ್ಕೊಳ್ಳೋದ್ರಿಂದ ನೀರಿಗೆ ಸಂಬಂಧಪಟ್ಟಂತಹ ಏನಾದರೂ ಕಾಯಿಲೆಗಳು ಇದರ ವಾಸಿಯಾಗ್ತವೆ ಅಂತ ಪ್ರತೀತಿ ಇದೆ. ನೋಡಿ, ಮುಂದಕ್ಕೆ ಕಾಣಿಸ್ತಾ ಇದ್ದಾನೆ ಪರಮಾತ್ಮ. ನೋಡಿ, ಇದು ವಾಯುಲಿಂಗ. ಇಲ್ಲಿ ಶಿವನನ್ನು ದರ್ಶನ ಮಾಡ್ಕೊಳ್ಳೋದ್ರಿಂದ ಉಸಿರಾಟದ ಸಮಸ್ಯೆಗಳಿಗೆ ಏನಾದರೂ ತೊಂದರೆ ಇದ್ದರೆ ವಾಸಿಯಾಗುತ್ತೆ ಅಂತ ಅನ್ಬೋದು. ಇದು ಕುಬೇರಲಿಂಗಮ್. ಇಲ್ಲಿ ಸ್ವಾಮಿನ ದರ್ಶನ ಮಾಡ್ಕೊಳ್ಳೋದ್ರಿಂದ ಸಾಲ ಬಾಧೆ ತೀರುತ್ತೆ ಅಂತ ಹೇಳ್ತಾರೆ. ನೋಡಿ, ಇದು ಈಶಾನ್ಯ ಲಿಂಗಂ. ಎಲ್ಲ ದೇವಸ್ಥಾನಗಳು ದರ್ಶನ ಆಯಿತು, ಅದರಲ್ಲಿ ಡೋರ್ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ.